ಹಿಂದಿನ ಭಾಗದಲ್ಲಿ ನವ್ಯ ತನ್ನ ಹೊಸ ಮೊಬೈಲ್ನಲ್ಲಿ ಇನ್ಸ್ಟಾ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣನೇ ಅಭಿಜಿತ್ ಅನ್ನೋ ಅಕೌಂಟ್ನಿಂದ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ತಾಳೆ. ಹಾಗಾದ್ರೆ ಇನ್ಮುಂದೆ ಹೊಸ ಗೆಳೆಯ ಸಿಕ್ಕಿದ್ದಾನೆ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸ್ವಲ್ಪ ದಿನ ಕಳೆದ್ಮೇಲೆ ಓ, ಅಭಿ ಮೆಸೇಜ್ ಮಾಡಿದ್ದಾನೆ. ಹಾಯ್ ಮೈ ಡಿಯರ್ ಸ್ವೀಟ್ ಹಾರ್ಟ್. ಏನು ಬೆಳಗ್ಗೆಯಿಂದ ನಾನು ನೆನಪೇ ಆಗಿಲ್ವಾ ಹೇಗೆ? ನನ್ನನ್ನು ನೆನಪೇ ಮಾಡ್ಕೊಂಡಿಲ್ಲ, ಒಂದು ಗುಡ್ ಮಾರ್ನಿಂಗ್ ಕೂಡ ಹಾಕಿಲ್ಲ. ಎಲ್ಲೋಗಿದ್ಯಾ? ತುಂಬ ಬ್ಯುಸಿನಾ ಬೇಬಿ? ಹಾಯ್ ಅಭಿ, ಐ ಆಮ್ ರಿಯಲಿ ಸಾರಿ. ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ನಿನಗೆ ಮೆಸೇಜ್ ಮಾಡೋದಕ್ಕೂ ಆಗಿಲ್ಲ, ಕಾಲ್ ಮಾಡೋದಕ್ಕೂ ಆಗಿಲ್ಲ. ಏನು ಮಾಡ್ತಿದ್ಯಾ? ಏ ಹೋಗ್ ಬೇಬಿ, ನೀನು ನನ್ನ ಹತ್ರ ಮಾತಾಡಬೇಡ. ನಾನು ಬೆಳಗ್ಗೆಯಿಂದ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನನಗೊಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಏನು ಅಂದ್ಕೋಬೇಕು ಹೇಳು? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಹಾಗಾಗಿನೇ ಈ ಥರ ನನ್ನ ಕೇರ್ಲೆಸ್ ಮಾಡ್ತಿದ್ಯಾ. ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ನಿನಗೂ ಗೊತ್ತು ತಾನೇ. ಯಾಕೆ ಹೀಗೆ ಕೇರ್ಲೆಸ್ ಮಾಡ್ತಿದ್ಯಾ? ಮಿಸ್ ಯು ಗೊತ್ತಾ? ಓ, ಐ ಆಮ್ ಸಾರಿ ಅಭಿ. ನಾನು ಏನು ಮಾಡಲಿ ಹೇಳು? ನಾಳೆ ನನ್ನ ಬರ್ಡೇ, ಹಾಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಡ್ರೆಸ್ ಎಲ್ಲ ತೊಗೊಳ್ಬೇಕಿತ್ತು. ಅದಕ್ಕೇನೆ ನಾನು ನಿನಗೆ ಕಾಲ್ ಮಾಡೋದಕ್ಕೂ ಆಗಿಲ್ಲ, ಮೆಸೇಜ್ ಮಾಡೋದಕ್ಕೂ ಆಗಿಲ್ಲ. ಐ ಆಮ್ ರಿಯಲಿ ಸಾರಿ ಅಭಿ. ಓ ಹೌದಾ, ಇಟ್ಸ್ ಓಕೆ, ಪರವಾಗಿಲ್ಲ. ಏನು ಮಾಡ್ತಾ ಇದೆಯಾ? ಊಟ ಮಾಡಿದ್ಯಾ? ಹಾಂ ಅಭಿ, ನಾನು ಊಟ ಮಾಡಿದೆ. ನೀನು ಊಟ ಮಾಡಿದ್ಯಾ? ಏನು ಗೊತ್ತಾ ಅಭಿ, ನಾಳೆ ಅಪ್ಪ ಅಮ್ಮನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ಜೊತೆ, ಅಪ್ಪ ಅಮ್ಮನ ಜೊತೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಕಣೋ. ವಾವ್, ಒಳ್ಳೆ ವಿಷಯನೇ. ಹಾಗಾದರೆ ಜೋರಾಗಿದೆ ಪ್ರಿಪ್ರೇಷನ್ನು. ಅಪ್ಪ ಅಮ್ಮನ ಕೇಳಿದ್ಯಾ ನಾಳೆ ಬರ್ತೀರಾ ಅಂತ? ಹೇಗೂ ಸಂಡೇ ಅಲ್ವಾ, ಸೊ ಲೀವ್ ಇರುತ್ತೆ, ಮನೇಲೇ ಇರ್ತಾರೆ. ಹಾಗಾಗಿ ನನ್ನ ಫ್ರೆಂಡ್ಸನ್ನೆಲ್ಲ ಮನೆಗೆ ಬರೋದಕ್ಕೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಓ ವಾವ್, ನೈಸ್. ಹಾಗಾದರೆ ನನ್ನನ್ನು ಇನ್ವೈಟ್ ಮಾಡಲ್ವಾ? ಅಯ್ಯೋ, ನಿನ್ನನ್ನು ಇನ್ವೈಟ್ ಮಾಡದೇ ಇರ್ತೀನಾ? ಆದರೆ ಈ ಮಂಗಳೂರಿಗೆ ನೀನು ಅಲ್ಲಿಂದ ಬರೋದಕ್ಕಾಗತ್ತಾ? ನೀನಿರೋದು ಬೆಂಗಳೂರಲ್ಲಿ, ನಾನಿರೋದು ಮಂಗಳೂರಲ್ಲಿ. ಇದಾಗೋ ಮಾತಾ? ಅದು ನಿಜ ಅನ್ನು. ನನಗೂ ಬೇರೆ ಕೆಲಸ ಇದೆ, ಹಾಗಾಗಿ ನೀನು ಕರೆದ್ರೂ ನನಗೆ ಬರೋದಕ್ಕಾಗ್ತಾ ಇರಲಿಲ್ಲ. ಅಭಿ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಲೈಫಿಗೆ ಬಂದಮೇಲೆ ನಾನು ತುಂಬಾ ಆರಾಮಾಗಿದ್ದೀನಿ. ಮೊದಲೆಲ್ಲ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಲ್ಲ, ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ. ಆದರೆ ನೀನು ನನ್ನ ಲೈಫಿಗೆ ಬಂದಮೇಲೆ ತುಂಬಾ ಬದಲಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಭಿ. ಹೇ, ಅಷ್ಟಕ್ಕೆಲ್ಲ ಥ್ಯಾಂಕ್ ಯು ಯಾಕೆ? ಸರಿ, ಟೈಮ್ ಆಗಿದೆ, ನೀನು ಹೋಗಿ ಊಟ ಮಾಡಿಬಿಟ್ಟು ಮಲ್ಕೋ. ನಾಳೆ ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು, ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ. ಸರಿ, ನೀನು ಮಲ್ಕೋ. ಗುಡ್ ನೈಟ್, ಬಾಯ್. ನವ್ಯ ಮತ್ತು ಅಭಿ ಬರೀ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಮಾತ್ರ ಅಲ್ಲ, ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ತುಂಬಾ ಕ್ಲೋಸ್ ಆಗ್ತಾರೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗಳೇ. ನನ್ನ ಕಡೆಯಿಂದನೂ ವಿಶ್ ಯು ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು ಡ್ಯಾಡಿ. ಅದು ಮಮ್ಮ, ಇವತ್ತು ನೀವಿಬ್ರು ಇಲ್ಲೇ ಇರ್ತೀರಾ ಅಲ್ವಾ? ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ. ಓ ಹೌದಾ, ಐ ಆಮ್ ರಿಯಲಿ ಸಾರಿ ಮಗಳೇ. ನನ್ನ ಕೊಲೀಗ್ ಒಬ್ರು ಮನೇಲಿ ಫಂಕ್ಷನ್ ಇದೆ, ಹಾಗಾಗಿ ನಮ್ಮಿಬ್ಬರನ್ನು ಇನ್ವೈಟ್ ಮಾಡಿದ್ದಾರೆ. ಮಿಸ್ ಮಾಡದೆ ಬರಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಅಲ್ಲಿಗೆ ಹೊರಟಿದ್ದೀವಿ. ನಿನ್ನ ಬರ್ಡೇ ಸೆಲೆಬ್ರೇಷನ್ ನಿನ್ನ ಫ್ರೆಂಡ್ಸ್ ಜೊತೆಗೆ ಮಾಡ್ಕೋ ಆಯ್ತಾ? ಮಮ್ಮ, ಅದು ಹಾಗಲ್ಲ ಮಮ್ಮ. ಅದು ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ, ಅವ್ರಿಗೆ ಏನೇನು ಬೇಕು ಬೇಡ ಅದೆಲ್ಲ ನೋಡ್ಕೋಬೇಕು. ಅದು ಅಲ್ಲದೆ ನೀವಿಬ್ರು. ನವ್ಯ, ನಾವು ಹೇಳ್ತಾ ಇಲ್ವಾ ಫಂಕ್ಷನಿಗೆ ಹೊರಟಿದ್ದೀವಿ ಅಂತ? ನೋಡು, ನೀನು ನಿನ್ನ ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡು. ನಮ್ಗೆ ಆಲ್ರೆಡಿ ಫಂಕ್ಷನಿಗೆ ಲೇಟ್ ಆಗಿದೆ ಮಗಳೇ. ನಾವು ಹೊರಡ್ತೀವಿ ಆಯ್ತಾ? ರಾಧಿಕಾ, ಲೇಟ್ ಆಯ್ತು, ಬಾ. ನವ್ಯ, ನಿನ್ನ ಬರ್ಡೇಗೋಸ್ಕರ ನಾನು ಮತ್ತೆ ನಿಮ್ಮಪ್ಪ ಸೇರಿ ಒಂದು ರಿಂಗ್ ಪರ್ಚೇಸ್ ಮಾಡಿದ್ವಿ, ಡೈಮಂಡ್ ರಿಂಗು. ಒಳಗಿಟ್ಟಿದ್ದೀನಿ, ನೀನು ತಗೊಂಡು ಅದನ್ನು ಹಾಕೊಂಡ್ಬಿಡು ಆಯ್ತಾ? ಹಾಗೆ ನಿನಗೆ ದುಡ್ಡೇನಾದರೂ ಬೇಕಾದರೆ ನಾನು ನಿನ್ನ ಅಕೌಂಟಿಗೆ ಮನಿ ಟ್ರಾನ್ಸ್ಫರ್ ಮಾಡಿರ್ತೀನಿ, ಅದರಲ್ಲೇ ಯೂಸ್ ಮಾಡ್ಕೋ ಆಯ್ತಾ? ಸರಿ, ನಮಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ತನ್ನ ಬರ್ಡೇ ದಿನನೂ ತಂದೆ ತಾಯಿ ಇಬ್ಬರು ತನ್ನ ಜೊತೆ ಇಲ್ಲ ಅಂತ ನವ್ಯನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಹಾಯ್ ನವ್ಯ, ವಿಶ್ ಯು ಹ್ಯಾಪಿ ಬರ್ಡೇ. ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ಯಲ್ಲ, ಹಾಗಾಗಿ ಪ್ರಿಪ್ರೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನೇ ಸ್ವಲ್ಪ ಬೇಗ ಬಂದೆ. ಅಯ್ಯೋ, ಇದೇನೇ ಇದು? ಇವತ್ತು ನಿನ್ನ ಬರ್ಡೇ, ನೀನು ನೋಡಿದ್ರೆ ಅಳ್ತಾ
ಏನಾಯ್ತೆ? ಯಾಕೆ ಅಳ್ತಾ ಇದೀಯಾ? ಬರ್ಡೇ ದಿನ ಬರ್ಡೇನು ಬೇಡ, ಏನು ಬೇಡ, ಹೋಗು. ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು, ಅಪ್ಪ ಅಮ್ಮನ ಜೊತೆ ಇರಬೇಕು ಅನ್ಕೊಂಡಿದ್ದೆ. ಆದ್ರೆ ಅಪ್ಪ ಅಮ್ಮ ಬೇರೆ ಯಾವುದೋ ಫಂಕ್ಷನ್ ಇದೆ ಅಂತ ನಿನ್ ಬರ್ಡೇನ ನಿನ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಹೊರಟೋದ್ರು ಕಣೆ. ಹಾಗೆ ಮಾಡಿದ್ಮೇಲೆ ನಂಗೆ ಯಾಕೋ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಮನ್ಸಿಲ್ಲ. ಅಯ್ಯೋ ನವ್ಯ, ಪ್ಲೀಸ್ ಕಣೆ, ನೀನ್ ಹೀಗತ್ರ ನಾನು ಹೇಗೆ ಸಮಾಧಾನ ಮಾಡಲಿ? ನನಗೆ ಮೊದಲೇ ಅಳೋರಿಗೆ ಸಮಾಧಾನ ಮಾಡೋದಕ್ಕೆ ಬರೋದಿಲ್ಲ. ನೋಡು, ನೀನ್ ಬೇಜಾರು ಮಾಡ್ಕೋಬೇಡ. ಅವ್ರು ಹೋಗ್ಲಿ, ಸರಿ ಬಾ, ನೀನ್ ನಮ್ಮನೆಗೆ ಹೋಗೋಣ ಬಾ. ಬರ್ಡೇ ದಿನನೂ ಅಪ್ಪ ಅಮ್ಮ ಜೊತೆಗಿಲ್ಲ ಅಂತ ನವ್ಯ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಪಾಪ ಅದೇ ಟೈಮಿಗೆ ಪಿಂಕಿ ಬಂದು ಅವಳನ್ನ ಸಮಾಧಾನ ಮಾಡ್ಕೊಂಡು ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ. ಅರೆ ಇದೇನೆ ಪಿಂಕಿ, ನಿಮ್ಮನೆಗೆ ಹೋಗೋಣ ಅಂತ ಹೇಳಿ ಈ ಕೆಫೆಗೆ ಕರ್ಕೊಂಡು ಬರ್ತಾ ಇದ್ಯಾ? ಯಾಕೆ? ಅಯ್ಯೋ ಬಾರೆ, ನಿನ್ಗೆ ಗೊತ್ತಾಗತ್ತೆ. ಅಭಿ, ನೀನ್ ಬಂದಿದ್ಯಾ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನು ಏನೋ ಬೇರೆ ಕೆಲಸ ಇದೆ ಅಂತ ಹೇಳಿದೆ, ನೀನೇನಿಲ್ಲಿ? ಹೌದು ಬೇಬಿ, ಆ ಕೆಲಸ ಬೇರೆ ಯಾವುದೂ ಅಲ್ಲ, ನಿನ್ನ ಬರ್ಡೇ ಸೆಲೆಬ್ರೇಷನ್. ನೀನು ನನಗೆ ಗಾಡ್ ಗಿಫ್ಟ್ ಇದ್ದಾಗೆ. ನಿನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಅಂದರೆ ಅದು ಹೇಗೆ ಸಮಾಧಾನ ಆಗುತ್ತೆ ಹೇಳು ನನಗೆ? ಬಾಬಾ, ಬೇಗ ಕೇಕ್ ಕಟ್ ಮಾಡು. ವಾವ್, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಅಭಿ. ಇವತ್ತು ನನ್ನ ಮೂಡ್ ಎಲ್ಲ ಹಾಳಾಗಿತ್ತು, ನಿನ್ನಿಂದ ಆ ಮೂಡ್ ಪೂರ್ತಿ ಸರಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಭಿ ಬಂದು ಸರ್ಪ್ರೈಸ್ ಕೊಟ್ಟಿರೋದ್ರಿಂದ ನವ್ಯನ್ ಮೂಡು ರಿಫ್ರೆಶ್ ಆದಂಗೆ ಆಗುತ್ತೆ. ತುಂಬಾನೇ ಖುಷಿ ಪಡ್ತಾಳೆ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಅಭಿ. ಓಕೆ, ಇಬ್ರು ಇಲ್ಲೇ ಇರಿ, ನಾನು ಹೋಗಿ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಏನ್ ನವ್ಯ, ಫ್ರೆಂಡ್ಶಿಪ್ ತುಂಬಾ ಜೋರಾಗಿ ಇದೆ. ಅದು ಅಲ್ದೇನೆ ಅವನು ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬಂದಿದ್ದಾನೆ ನಿನ್ಗೋಸ್ಕರ. ಏನ್ ನಡೀತಾ ಇದೆ ನಿಮ್ಮಿಬ್ರು ಮಧ್ಯೆ? ನಿಜ ಕಣೆ, ಅವ್ನು ನನ್ನ ಲೈಫಿಗೆ ಬಂದ್ಮೇಲೆ ತುಂಬಾನೇ ಚೇಂಜಸ್ ಆಗಿದೆ. ನಿಜವಾಗ್ಲೂ ಅವನಂದ್ರೆ ನನಗೆ ತುಂಬಾನೇ ಇಷ್ಟ ಆಗ್ತಿದ್ದಾನೆ ಕಣೆ. ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡಿರೋ ನನಗೆ ಅವ್ನು ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದಾನೆ. ಅವ್ನ ಲೈಫ್ ಲಾಂಗ್ ನನ್ನ ಲೈಫಲ್ಲಿದ್ರೆ ಖಂಡಿತವಾಗ್ಲೂ ನಾನು ಲೈಫ್ ಲಾಂಗ್ ಹ್ಯಾಪಿ ಆಗಿರ್ತೀನಿ ಕಣೆ. ಹಾಗಾದ್ರೆ ಇನ್ನೇನೇ ಪ್ರಾಬ್ಲಮ್ಮು, ಅವನಿಗೆ ನೀನೇ ಪ್ರಪೋಸ್ ಮಾಡಿಬಿಡು. ಹೇಗೋ ಅವನಿಗೆ ನಿನ್ನ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ, ಅದು ನಿನಗೂ ಗೊತ್ತು ತಾನೆ. ನೀನು ಪ್ರಪೋಸ್ ಮಾಡಿದ್ರೆ ಅವ್ನು ಖಂಡಿತವಾಗ್ಲೂ ಒಪ್ಕೋತಾನೆ. ನಿಜ ಕಣೆ, ಇವತ್ತು ನನ್ನ ಲೈಫಲ್ಲಿ ತುಂಬಾ ಬೆಸ್ಟ್ ಡೇ ಅಂತ ಹೇಳ್ಬೋದು. ನಿಜವಾಗ್ಲೂ ಇಷ್ಟು ಹ್ಯಾಪಿನೆಸ್ನ ಅವ್ನು ನನ್ನ ಲೈಫಿಗೆ ಕೊಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇವತ್ತೇ ಪ್ರಪೋಸ್ ಮಾಡ್ತೀನಿ. ಬೇಬಿ, ಇವತ್ತು ನಾನು ನಿನ್ಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಪರಿಚಯ ಆದಾಗಿಂದನೂ ನಿನ್ನನ್ನು ನಾನು ತುಂಬಾ ಇಷ್ಟಪಡ್ತಿದ್ದೀನಿ. ಐ ರಿಯಲಿ ಲವ್ ಯು. ವಿಲ್ ಯು ಮ್ಯಾರಿ ಮೀ? ಅಭಿ, ನಾನೇ ನಿನಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಪ್ರಪೋಸ್ ಮಾಡಿದೆ. ಐ ಲವ್ ಯು ಟು. ನನ್ನ ಲೈಫಲ್ಲಿ ನೀನು ತುಂಬ ಸ್ಪೆಷಲ್. ನಿನಗೆ ಗೊತ್ತು, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ ಅಂತ. ಅಂಥ ಟೈಮಲ್ಲಿ ನೀನು ನನ್ನ ಲೈಫಿಗೆ ಬಂದೆ. ನಾನು ಏನು ಕಳ್ಕೊಳ್ತಾ ಇದ್ನೋ ಆ ಪ್ರೀತಿನ ನನಗೆ ಕೊಟ್ಟಿದ್ಯಾ. ನಿನಗಿಂತ ನನಗೆ ಬೆಸ್ಟ್ ಲೈಫ್ ಪಾರ್ಟ್ನರ್ ಲೈಫಲ್ಲೇ ಸಿಗಲ್ಲ. ಐ ರಿಯಲಿ ಲವ್ ಯು ಸೋ ಮಚ್ ಅಭಿ. ಇಲ್ಲಿವರೆಗೂ ಬರೀ ಫ್ರೆಂಡ್ಸ್ ಆಗಿದ್ದವರು ಇವಾಗ ಲವ್ ಬರ್ಡ್ಸ್ ಆಗಿದ್ದಾರೆ. ಹಾಗಾದ್ರೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.